ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಿದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಮೇಲಿನ ಈ ಕೆಮಿಸ್ಟ್ರಿ ಕ್ಲಾಸ್ ನಿಮಗಾಗಿಯೇ ಇದೆ. ಬನ್ನಿ ಈ ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಕರ್ಪೂರ, ಕೊಲೆಸ್ಟ್ರಾಲ್ ಮತ್ತೆ ಕೆಫೀನ್ ಈ ಮೂರಕ್ಕೂ ಕಾಮನ್ ಆಗಿ ಏನಿದೆ ಅಂತ ಅನ್ಸುತ್ತೆ? ಎಂದಾದ್ರೂ ಯೋಚಿಸಿದ್ದೀರಾ? ನೋಡಿ, ಇವೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ನ್ಯಾಚುರಲ್ ಪ್ರಾಡಕ್ಟ್ಸ್. ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ಇವುಗಳ ಅದ್ಭುತವಾದ ಕೆಮಿಕಲ್ ಸ್ಟ್ರಕ್ಚರ್ಗಳ ಪ್ರಪಂಚವನ್ನ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ಮೊದಲನೆಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ಟರ್ಪಿನಾಯ್ಡ್ಸ್ ಮತ್ತೆ ಅದರ ಐಸೋಪ್ರೀನ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಸ್ಟೆರಾಯ್ಡ್ಸ್ ಮತ್ತೆ ಅದರ ಕೋರ್ ಸ್ಟ್ರಕ್ಚರ್, ಆಮೇಲೆ ಆಲ್ಕಲಾಯ್ಡ್ಸ್, ಕೊನೆಗೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಸೆಕ್ಷನ್ ಶುರು ಮಾಡೋಣ. ಏನಿದು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದ್ರೆ ಗೊತ್ತಾ? ಇವನ ನಾವು ಜೀವರಸಾಯನಶಾಸ್ತ್ರದ ಅಂದ್ರೆ ಲೈಫ್ಸ್ ಕೆಮಿಸ್ಟ್ರಿಯ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಾನೆ ಹೇಳ್ಬೋದು. ಇದರ ಡೆಫಿನೇಷನ್ ನೋಡೋಣ ಬನ್ನಿ. ನ್ಯಾಚುರಲ್ ಪ್ರಾಡಕ್ಟ್ಸ್, ದೀಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದಟ್ ಆರ್ ಸಿಂಥಸೈಸ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದ್ರೆ ಏನಪ್ಪ ಇದರ ಅರ್ಥ? ತುಂಬಾನೇ ಸಿಂಪಲ್. ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದ್ರೆ ಜೀವ ಇರೋ ಜೀವಿಗಳು ಅಂದ್ರೆ ಗಿಡಗಳು, ಪ್ರಾಣಿಗಳು ಇವುಗಳಿಂದ ಸಂಶ್ಲೇಷಣೆಯಾಗುವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಷ್ಟೇ. ಸರಳವಾಗಿ ಹೇಳೋದಾದ್ರೆ ಇವು ಪ್ರಕೃತಿಯಲ್ಲೇ ತಯಾರಾಗುವ ಕೆಮಿಕಲ್ಸ್. ಓಕೆ, ಈಗ ನಮ್ಮ ಮೊದಲನೇ ಮೇಜರ್ ಕ್ಲಾಸ್ ಟರ್ಪಿನಾಯ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳನ್ನ ಪ್ರಕೃತಿಯ ಮಾಡ್ಯುಲರ್ ಕ್ರಿಯೇಷನ್ಸ್ ಅಂತ ಕರೀಬಹುದು. ಇವುಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವೆಲ್ಲವೂ ಐಸೋಪ್ರೀನ್ ರೂಲ್ ಅನ್ನೋ ಒಂದು ತುಂಬಾನೇ ಸಿಂಪಲ್ ಆದ ಬ್ಯೂಟಿಫುಲ್ ಆದ ನಿಯಮವನ್ನ ಫಾಲೋ ಮಾಡ್ತವೆ. ಇದರ ಡೆಫಿನಿಷನ್ ಹೀಗಿದೆ ನೋಡಿ. ಟರ್ಪನಾಯ್ಡ್ಸ್, a class of naturally occurring organic chemicals derived from the 5-carbon compound isoprene. The skeleton of terpenoids is built up of isoprene units. ಸರಿ, ಇದರಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಟರ್ಪನಾಯ್ಡ್ಸ್ ಅನ್ನೋದು ಒಂದು ದೊಡ್ಡ ಕೆಮಿಕಲ್ ಫ್ಯಾಮಿಲಿ. ಇವೆಲ್ಲವೂ ಐಸೋಪ್ರೀನ್ ಅನ್ನೋ ಒಂದೇ ಒಂದು 5-ಕಾರ್ಬನ್ ಕಾಂಪೌಂಡ್ನಿಂದ ಮಾಡಲ್ಪಟ್ಟಿವೆ. ಅಂದ್ರೆ ಇಡೀ ಟರ್ಪನಾಯ್ಡ್ನ ಸ್ಕೆಲೆಟನ್ ಅಥವಾ ರಚನೆ ಈ ಐಸೋಪ್ರೀನ್ ಯೂನಿಟ್ಸ್ಗಳಿಂದಾನೇ ಆಗಿರುತ್ತೆ. ಈ ಪಾಯಿಂಟನ್ನ ನೆನಪಿನಲ್ಲಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದೇ ಆ ಐಸೋಪ್ರೀನ್ ಯೂನಿಟ್. ಇದರ ಕೆಮಿಕಲ್ ನೇಮ್ 2methyl1,3 ಬ್ಯೂಟಾಡೈಯೀನ್, ಫಾರ್ಮುಲಾ C5H8. ಇದನ್ನ ಒಂದು ಲೇಗೋ ಬ್ರಿಕ್ ತರ ಅನ್ಕೊಳ್ಳಿ. ಪ್ರಕೃತಿ ಇದೊಂದೇ ಒಂದು ಪುಟ್ಟ ಬಿಲ್ಡಿಂಗ್ ಬ್ಲಾಕ್ ಅನ್ನ ಬಳಸಿ ಎಷ್ಟೊಂದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಆದ ಅಣುಗಳನ್ನ ಕಟ್ಟುತ್ತೆ ಅನ್ನೋದನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಬನ್ನಿ ಮುಂದೆ ನೋಡೋಣ. ಸರಿ, ಈ ಟೇಬಲ್ ಕಡೆಗೆ ಗಮನ ಕೊಡಿ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್. ಐಸೋಪ್ರೀನ್ ಯೂನಿಟ್ಗಳ ಸಂಖ್ಯೆ ಮೇಲೆ ಟರ್ಪಿನಾಯ್ಡ್ಸ್ಗಳನ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಇಲ್ಲಿ ನೋಡಬಹುದು. ಉದಾಹರಣೆಗೆ ನೋಡಿ, 2 ಯೂನಿಟ್ ಇದ್ರೆ ಅಂದ್ರೆ 10 ಕಾರ್ಬನ್, ಅದನ್ನ ಮೋನೋಟರ್ಪಿನ್ ಅಂತೀವಿ. 3 ಯೂನಿಟ್ ಇದ್ರೆ 15 ಕಾರ್ಬನ್, ಅದು ಸೆಸ್ಕ್ವಿಟರ್ಪಿನ್. ಹೀಗೆ ಇದು ಕಂಟಿನ್ಯೂ ಆಗುತ್ತೆ. ಈ ಉದಾಹರಣೆಗಳ ಮೇಲೆ ಪ್ರಶ್ನೆಗಳು ಖಂಡಿತ ಬರುತ್ತೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಮೈರ್ಸೀನ್ ಮತ್ತೆ ಲಿಮೋನಿನ್ ಸ್ಟ್ರಕ್ಚರ್ಗಳನ್ನ ನೋಡಿ. ಇವೆರಡು ಮೋನೋಟರ್ಪಿನ್ಗಳೇ, ಅಂದ್ರೆ ಎರಡೂ ಕೂಡ ಎರಡೆರಡು ಐಸೋಪ್ರೀನ್ ಯೂನಿಟ್ಗಳಿಂದ ಮಾಡಲ್ಪಟ್ಟಿವೆ. ಆದ್ರೆ ವ್ಯತ್ಯಾಸ ನೋಡಿ, ಮೈರ್ಸೀನ್ ಒಂದು ಓಪನ್ ಚೇನ್ ಅಂದ್ರೆ ಎಸೈಕ್ಲಿಕ್ ಸ್ಟ್ರಕ್ಚರ್, ಆದ್ರೆ ಲಿಮೋನಿನ್ ಒಂದು ರಿಂಗ್ ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ. ಇದು ಎಷ್ಟು ಅದ್ಭುತ ಅಲ್ವಾ? ಒಂದೇ ತರಹದ ಬಿಲ್ಡಿಂಗ್ ಬ್ಲಾಕ್, ಆದ್ರೆ ಪ್ರಕೃತಿ ಅದರಿಂದ ಪೂರ್ತಿ ಬೇರೆ ಬೇರೆ ತರಹದ ಸ್ಟ್ರಕ್ಚರ್ಗಳನ್ನ ಸೃಷ್ಟಿಸುತ್ತೆ. ಇದೊಂಥರ ಪ್ರಕೃತಿಯ ಕ್ರಿಯೇಟಿವಿಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸರಿ, ಸಿಟ್ರಾಲ್ ತರ ಒಂದು ಮಾಲಿಕ್ಯೂಲ್ನ ನಿಖರವಾದ ಸ್ಟ್ರಕ್ಚರ್ ಅನ್ನ ಸೈಂಟಿಸ್ಟ್ಗಳು ಹೇಗೆ ಕಂಡುಹಿಡಿತಾರೆ? ಅದಕ್ಕೆ ಅವರು ಓಝೋನಾಲಿಸಿಸ್ ಅನ್ನೋ ಒಂದು ಕೆಮಿಕಲ್ ಟೆಸ್ಟ್ ಅನ್ನ ಬಳಸ್ತಾರೆ. ಇದೊಂಥರ ಒಂದು ಮಾಲಿಕ್ಯೂಲ್ನ ಬ್ಲೂ ಪ್ರಿಂಟ್ ಕಂಡುಹಿಡಿಯೋ ಡಿಟೆಕ್ಟಿವ್ ಟೆಕ್ನಿಕ್ ಇದ್ದ ಹಾಗೆ. ಇದ್ರಲ್ಲೇನಾಗುತ್ತೆ ಅಂದ್ರೆ ಸಿಟ್ರಾಲ್ ಅನ್ನ ಓಝೋನ್ ಜೊತೆ ರಿಯಾಕ್ಟ್ ಮಾಡಿದಾಗ ಆ ಮಾಲಿಕ್ಯೂಲ್ ಎಲ್ಲಿ ಡಬಲ್ ಬಾಂಡ್ ಇರುತ್ತೋ ಕರೆಕ್ಟಾಗಿ ಅಲ್ಲೇ ತುಂಡಾಗುತ್ತೆ. ಆಗ ನಮ್ಗೆ ಅಸಿಟೋನ್, ಗ್ಲೈಆಕ್ಸಾಲ್ ಮತ್ತೆ ಲೆವುಲಾಲ್ಡಿಹೈಡ್ ಅನ್ನೋ 3 ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಸಿಗುತ್ತೆ. ಈ ತುಣುಕುಗಳನ್ನ ಅನಲೈಸ್ ಮಾಡಿ ಒರಿಜಿನಲ್ ಸಿಟ್ರಾಲ್ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ಗಳು ಎಲ್ಲಿತ್ತು ಅಂತ ನಿಖರವಾಗಿ ಪತ್ತೆ ಹಚ್ಚಬಹುದು. ಎಷ್ಟು ಬುದ್ಧಿವಂತಿಕೆಯ ಟೆಕ್ನಿಕ್ ಅಲ್ವಾ? ಬನ್ನಿ ನಮ್ಮ ಮುಂದಿನ ಟಾಪಿಕ್ಗೆ ಹೋಗೋಣ. ಸ್ಟೆರಾಯ್ಡ್ಸ್. ಇವು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿರೋ ಹಾರ್ಮೋನ್ಗಳಂತ ಅತಿ ಮುಖ್ಯವಾದ ಮಾಲಿಕ್ಯೂಲ್ಗಳಿಗೆ ಇವು ಒಂದು ಗಟ್ಟಿಯಾದ ಬೆನ್ನೆಲುಬಿನ ತರ ಕೆಲಸ ಮಾಡ್ತವೆ. ಇದರ ಡೆಫಿನಿಷನ್ ಅನ್ನ ನೋಡೋಣ. Steroids, members of a large class of organic compounds occurring widely in plants and animals. They are characterized by the presence of a 1,2-cyclopentano-phenanthrene ring system. ಇದರ ಅರ್ಥ, ಸ್ಟೆರಾಯ್ಡ್ಸ್ ಅನ್ನೋದು ಗಿಡಮರಗಳಲ್ಲಿ, ಪ್ರಾಣಿಗಳಲ್ಲಿ ಎಲ್ಲೆಡೆ ಸಿಗುವ ಒಂದು ದೊಡ್ಡ ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಕ್ಲಾಸ್.
ಇವುಗಳ ಕೆಲಸಗಳು ಎಷ್ಟೇ ಬೇರೆ ಬೇರೆ ಆಗಿದ್ರೂ ಇವೆಲ್ಲದರಲ್ಲೂ ಒಂದು ಕಾಮನ್, ಒಂದು ಸ್ಪೆಷಲ್ ಕೋರ್ ಸ್ಟ್ರಕ್ಚರ್ ಇರುತ್ತೆ. ಅದೇ ಇವುಗಳ ಗುರುತು. ನೀವು ಇಲ್ಲಿ ನೋಡ್ತಾ ಇರೋದೇ ಆ ಕೋರ್ ಸ್ಟ್ರಕ್ಚರ್, ಸೈಕ್ಲೋಪೆಂಟನೋಫೆನಾಂಥ್ರಿನ್ ರಿಂಗ್ ಸಿಸ್ಟಮ್. ಇಲ್ಲಿ ಎ, ಬಿ, ಸಿ ಮತ್ತು ಡಿ ಅಂತ ಲೇಬಲ್ ಮಾಡಿರೋ 4 ರಿಂಗ್ಸ್ ಕಾಣಿಸ್ತಾ ಇದೆಯಾ? ಇದೇ ನಿಮ್ಮ ಕೀ. ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ಸ್ಟೆರಾಯ್ಡನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ನೀವು ಮೊದಲು ನೋಡಬೇಕಾಗಿರೋದೇ ಈ 4 ರಿಂಗ್ಗಳ ಸಿಸ್ಟಮ್ ಇದೆಯಾ ಅಂತ. ಇದೇ ಅದನ್ನ ಕಂಡುಹಿಡಿಯಕ್ಕೆ ಇರೋ ಈಸಿಯೆಸ್ಟ್ ದಾರಿ. ಉದಾಹರಣೆಗೆ, ನಮ್ಮ ಸೆಲ್ಸ್ಗೆ ಅತ್ಯಗತ್ಯವಾಗಿರೋ ಕೊಲೆಸ್ಟ್ರಾಲ್ ಅನ್ನ ನೋಡಿ, ಹಾಗೆ ಪುರುಷರ ಸೆಕ್ಸ್ ಹಾರ್ಮೋನ್ ಆದ ಟೆಸ್ಟೋಸ್ಟಿರೋನ್ ಅನ್ನ ನೋಡಿ. ದೇಹದಲ್ಲಿ ಇವೆರಡರ ಕೆಲಸಗಳು ಪೂರ್ತಿ ಬೇರೆ ಬೇರೆ ಅಲ್ವಾ? ಆದರೆ ಅವುಗಳ ಸ್ಟ್ರಕ್ಚರ್ ಅನ್ನ ಸರಿಯಾಗಿ ಗಮನಿಸಿ. ಆ ಒಂದೇ ತರದ 4 ರಿಂಗ್ಗಳ ಬೆನ್ನೆಲುಬು ಎರಡರಲ್ಲೂ ಇರೋದನ್ನ ನೀವು ಕ್ಲಿಯರ್ ಆಗಿ ನೋಡಬಹುದು. ಸರಿ, ಈಗ ನಮ್ಮ ಕೊನೆಯ ಆದ್ರೆ ತುಂಬಾ ಮುಖ್ಯವಾದ ಕ್ಲಾಸ್ ನೋಡೋಣ, ಆಲ್ಕಲಾಯ್ಡ್ಸ್. ಇವುಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಇವು ಪ್ರಕೃತಿಯಲ್ಲಿ ಸಿಗುವ ನೈಟ್ರೋಜನ್ ಒಳಗೊಂಡಿರುವ ಕಾಂಪೌಂಡ್ಸ್, ಮತ್ತೆ ಇವು ಬಯಾಲಜಿಕಲಿ ತುಂಬಾನೇ ಆಕ್ಟಿವ್ ಆಗಿರ್ತವೆ. ಇದರ ಡೆಫಿನಿಷನ್ ಹೀಗಿದೆ: ಆಲ್ಕಲಾಯ್ಡ್ಸ್. These form an important class of basic organic compounds that occur in the higher plants. They are known to contain one or more nitrogen heterocycles. ಇದರ ಅರ್ಥವನ್ನ ನೋಡೋಣ. ಆಲ್ಕಲಾಯ್ಡ್ಸ್ಗಳು ಸಾಮಾನ್ಯವಾಗಿ ಗಿಡಗಳಲ್ಲಿ ಸಿಗ್ತವೆ ಮತ್ತು ಇವು ಬೇಸಿಕ್ ಅಂದ್ರೆ ಕ್ಷಾರೀಯ ಗುಣವನ್ನ ಹೊಂದಿರ್ತವೆ, ಆಸಿಡ್ಗೆ ವಿರುದ್ಧ. ಆದ್ರೆ ಇವುಗಳ ಅತಿ ಮುಖ್ಯವಾದ ಲಕ್ಷಣ ಅಂದ್ರೆ ಇವುಗಳ ರಿಂಗ್ ಸ್ಟ್ರಕ್ಚರ್ ಒಳಗೆ ನೈಟ್ರೋಜನ್ ಆಟಮ್ಗಳು ಇರ್ತವೆ. ಕಾರ್ಬನ್ ಜೊತೆಗೆ ಬೇರೆ ಆಟಮ್ ಇರೋ ರಿಂಗನ್ನೇ ನಾವು ಹೆಟೆರೋಸೈಕಲ್ ಅಂತ ಕರೆಯೋದು. ಈ ಆಲ್ಕಲಾಯ್ಡ್ಗಳನ್ನ ಅವುಗಳಲ್ಲಿ ಯಾವ ತರಹದ ನೈಟ್ರೋಜನ್ ಒಳಗೊಂಡಿರೋ ರಿಂಗ್ ಇದೆ ಅನ್ನೋದ್ರ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಈ ಲಿಸ್ಟ್ನಲ್ಲಿ ನೋಡ್ತಿರೋ ಹಾಗೆ ಪಿರಿಡಿನ್ ಗ್ರೂಪ್, ಕ್ವಿನೋಲೀನ್ ಗ್ರೂಪ್, ಮತ್ತೆ ತಂಬಾಕಿನಲ್ಲಿರೋ ನಿಕೋಟೀನನ್ನ ಒಳಗೊಂಡ ಪೈರೋಲಿಡಿನ್ ಪಿರಿಡಿನ್ ಗ್ರೂಪ್ ಅಂತ ಹೀಗೆ ಹಲವು ವಿಧಗಳಿವೆ. ನಿಕೋಟಿನ್ ಅನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಅದರ ಸ್ಟ್ರಕ್ಚರ್ ಅನ್ನ ನೋಡಿ. ಇದರಲ್ಲಿ 2 ರಿಂಗ್ಗಳು ಜೋಡಣೆಯಾಗಿವೆ, ಒಂದು ಪೈರೋಲಿಡಿನ್ ರಿಂಗ್ ಮತ್ತೊಂದು ಪಿರಿಡಿನ್ ರಿಂಗ್. ಈ 2 ನೈಟ್ರೋಜನ್ ಇರೋ ರಿಂಗ್ಗಳಾಗಿರೋದ್ರಿಂದ ಇದನ್ನ ನಾವು ಪೈರೋಲಿಡಿನ್ ಪಿರಿಡಿನ್ ಗ್ರೂಪ್ಗೆ ಸೇರಿಸ್ತೀವಿ. ಇದ್ ಹೇಗ್ ಕೆಲಸ ಮಾಡುತ್ತೆ ಅಂತ ಅರ್ಥ ಆಯ್ತಲ್ವಾ? ಸರಿ, ನಾವೀಗಾಗ್ಲೇ ತುಂಬಾ ವಿಷಯಗಳನ್ನ ಕಲ್ತಿದ್ದೀವಿ. ಈಗ ಅದನ್ನ ಪ್ರಾಕ್ಟೀಸ್ ಮಾಡೋ ಸಮಯ. ಬನ್ನಿ, ನೀವು ಎಕ್ಸಾಮ್ಗೆ ರೆಡಿ ಇದ್ದೀರಾ ಅಂತ ನೋಡೋಕೆ ಕೆಲವು ಎಕ್ಸಾಮ್ ಸ್ಟೈಲ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ: ದ ಫಂಡಮೆಂಟಲ್ ಯೂನಿಟ್ ಇನ್ ಟರ್ಪೀನ್ಸ್ ಆರ್ ಟರ್ಪಿನಾಯ್ಡ್ಸ್ ಇಸ್. ಸರಿ, ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಟರ್ಪೀನ್ಗಳೆಲ್ಲದರ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಯಾವುದಿತ್ತು? ಹೌದು, ಕರೆಕ್ಟ್, ಅದು ಐಸೋಪ್ರೀನ್. ಹಾಗಾದ್ರೆ ಐಸೋಪ್ರೀನ್ನ ಕೆಮಿಕಲ್ ನೇಮೇನು? ಅದು 2-ಮೀಥೈಲ್ 1,3-ಬ್ಯೂಟಾಡೈಯೀನ್. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸೆಸ್ಕ್ಯುವಟರ್ಪೀನ್? ಆ ಕ್ಲಾಸಿಫಿಕೇಶನ್ ಟೇಬಲ್ ನೆನಪಿದೆಯಾ? ಸೆಸ್ಕ್ವಿಟರ್ಪೀನ್ ಅಂದ್ರೆ ಎಷ್ಟು ಕಾರ್ಬನ್ ಇರಬೇಕು? 15 ಕಾರ್ಬನ್. ಅಂದ್ರೆ 3 ಐಸೋಪ್ರೀನ್ ಯೂನಿಟ್ಗಳು. ಕೊಟ್ಟಿರೋ ಆಪ್ಷನ್ಗಳಲ್ಲಿ ಶುಂಠಿಯಲ್ಲಿ ಸಿಗುವ ಜಿಂಜಿಬೆಲಿನ್ ಒಂದು ಸೆಸ್ಕ್ವಿಟರ್ಪೀನ್. ಹಾಗಾಗಿ ಸರಿಯಾದ ಉತ್ತರ ಸಿ. ಹಾಗಾದ್ರೆ ನಿಮ್ಮ ಪರೀಕ್ಷೆಗೆ ಇದೊಂದು ಸಿಂಪಲ್ ಟ್ರಿಕ್. ಇದನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ಮೊದಲು ಬಿಲ್ಡಿಂಗ್ ಬ್ಲಾಕ್ ಯಾವುದು ಅಂತ ಗುರುತಿಸಿ. ಟರ್ಪಿನಾಯ್ಡ್ಸ್ ಇದ್ರೆ ಐಸೋಪ್ರೀನ್ ಯೂನಿಟ್ ಇದೆಯಾ ಅಂತ ಹುಡುಕಿ. ಸ್ಟೆರಾಯ್ಡ್ಸ್ ಇದ್ರೆ ಆ 4 ರಿಂಗ್ಗಳ ನ್ಯೂಕ್ಲಿಯಸ್ ಇದೆಯಾ ಅಂತ ನೋಡಿ. ಮತ್ತೆ ಆಲ್ಕಲಾಯ್ಡ್ಸ್ಗೆ ನೈಟ್ರೋಜನ್ ಹೆಟ್ರೋಸೈಕಲ್ ಇದೆಯಾ ಅಂತ ಗಮನಿಸಿ. ಇಷ್ಟೇ ಸಿಂಪಲ್. ಟರ್ಪಿನಾಯ್ಡ್ಸ್ಗಳ ಕೆಲವು ಸಾಮಾನ್ಯ ಪ್ರಾಪರ್ಟೀಸ್ ಬಗ್ಗೆ ಒಂದು ಚಿಕ್ಕ ನೋಟ್. ನಿಂಬೆಹಣ್ಣಿನ ವಾಸನೆ ಅಥವಾ ಪೈನ್ ಮರದ ವಾಸನೆಯನ್ನ ನೆನಪಿಸ್ಕೊಳ್ಳಿ. ಅದೆಲ್ಲ ಬರೋದು ಟರ್ಪಿನಾಯ್ಡ್ಸ್ಗಳಿಂದಾನೆ. ಇವು ಸಾಮಾನ್ಯವಾಗಿ ಬಣ್ಣ ಇರೋದಿಲ್ಲ, ಆದ್ರೆ ಒಳ್ಳೆ ಸುವಾಸನೆ ಇರೋ ದ್ರವಗಳಾಗಿರ್ತವೆ. ಇವು ಸ್ಟೀಮ್ ವೊಲಟೈಲ್ ಕೂಡ, ಅಂದ್ರೆ ಹಬೆ ಜೊತೆ ಆವಿಯಾಗ್ತವೆ. ಮತ್ತೆ ಇವು ನೀರಿನಲ್ಲಿ ಕರಗೋದಿಲ್ಲ, ಆದ್ರೆ ಆರ್ಗ್ಯಾನಿಕ್ ಸಾಲ್ವೆಂಟ್ಗಳಲ್ಲಿ ಈಸಿಯಾಗಿ ಕರಗುತ್ತವೆ. ಕಾನ್ಸೆಪ್ಚುವಲ್ ಪ್ರಶ್ನೆಗಳಿಗೆ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಸರಿ, ಎಲ್ಲವನ್ನ ಮುಗಿಸೋಕ್ಕಿಂತ ಮುಂಚೆ ನಿಮಗಾಗಿ ಒಂದು ಯೋಚನೆ. ಈಗ ನಮ್ಗೆ ಪ್ರಕೃತಿಯ ಈ ಅದ್ಭುತ ಬಿಲ್ಡಿಂಗ್ ಬ್ಲಾಕ್ಸ್ಗಳ ಬಗ್ಗೆ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ಇದನ್ನ ಬಳಸಿ ಭವಿಷ್ಯದಲ್ಲಿ ನಾವು ಯಾವ ತರಹದ ಹೊಸ ಔಷಧಿಗಳನ್ನ ಅಥವಾ ಮೆಟೀರಿಯಲ್ಗಳನ್ನ ಡಿಸೈನ್ ಮಾಡ್ಬೋದು? ಇದರ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಿ ನೋಡಿ. ಇದರೊಂದಿಗೆ ನಿಮ್ಮ ಪರೀಕ್ಷೆಗಳಿಗೆ ಆಲ್ ದ ವೆರಿ ಬೆಸ್ಟ್.